ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ಏನಂದರೆ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದೆ ನೋಡಿ. ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜನವರಿ 4ನೇ ತಾರೀಕು ವಿಶ್ವ ಬ್ರೈಲ್ ದಿನವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನ್ಯೂಸಲ್ಲಿ ಬಂದಿತ್ತು ನೋಡಿ, ಬ್ರೈಲ್ ಅಂಧರಿಗೆ ಪ್ರಾಥಮಿಕ ಲಿಖಿತ ಮಾಹಿತಿ ಸ್ವರೂಪ ಎಂದು ಬಂತ ನೀಡಿದೆ ಆರ್ಟಿಕಲ್. ಈ ವಿಶ್ವ ಬ್ರೈಲ್ ಬಗ್ಗೆ ನೋಡೋದಾದರೆ, ಇದು ವಿಶ್ವ ಬ್ರೈಲ್ ದಿನವನ್ನು ಜನವರಿ 4ರಂದು ಆಚರಣೆ ಮಾಡಲಾಗುತ್ತದೆ. ಇದು ಕುರುಡರಿಗೆ ಮಾನವ ಹಕ್ಕುಗಳ ಸಂಪೂರ್ಣ ಸಾಕ್ಷರತೆಯನ್ನು ಉತ್ತೇಜಿಸಲು ಜನವರಿ 4ಅನ್ನು ವಿಶ್ವ ಬ್ರೈಲ್ ದಿನವನ್ನು ಆಚರಣೆ ಮಾಡಲಾಗಿದೆ. ಏನಪ್ಪ ಅಂತಂದರೆ, ಈ ವಿಶ್ವ ಬ್ರೈಲ್ ದಿನ ಯಾತಕ್ಕಾಗಿ ಆಚರಣೆ ಮಾಡ್ತಾರೆ ಅಂದ್ರೆ, ಇದು ಕುರುಡರಿಗೆ ಸಂಬಂಧಿಸಿದಂಥ ಆಚರಣೆ ಆಗಿದೆ ಅಂತ ಹೇಳ್ಬಿಡ್ತೀವಿ ನಾವು. ಇದನ್ನು ಜನರಲ್ ಅಸೆಂಬ್ಲಿ ಏನು ಮಾಡ್ತಂದ್ರೆ ಜನವರಿ 4ನೇ ತಾರೀಕರಂದು ನವಂಬರ್ 2018 ವಿಶ್ವ ಬ್ರೈಲ್ ದಿನವನ್ನು ಆಚರಣೆ ಮಾಡಬೇಕೆಂದು ಘೋಷಣೆಯನ್ನು ನೀಡುತ್ತದೆ. ಯಾವಾಗ? 2018ರಲ್ಲಿ ಈ ಬ್ರೈಲ್ ದಿನವನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷ ಎಂದು 2018ರಲ್ಲಿ ನೀಡಲಾಗಿದೆ ಮಾಹಿತಿ. ಅದರ ಜೊತೆಗೆ ಇದು ಲೂಯಿಸ್ ಬ್ರೈಲ್ ಅವರ ಜನ್ಮದಿನವಾಗಿದೆ ಅಂತ ಹೇಳ್ತೀವಿ ನಾವು. ಯಾರ್ದು? ಲೂಯಿಸ್ ಬ್ರೈಲ್. ಇವರು ಒಬ್ಬರು ಕುರುಡರಾಗಿರ್ತಾರೆ. ಈ ಬ್ರೈಲ್ ಲಿಪಿಯ ಮೂಲಕ ಏನಪ್ಪ ಅಂತಂದರೆ ಇವರು ಹಲವಾರು ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತಾರೆ ಅಂತ ಹೇಳ್ಬೋದು. ಅಂದರೆ ಬ್ರೈಲ್ ಲಿಪಿ ಅಂದ್ರೆ ಕುರುಡರಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡೋದಾಗಿದೆ. ಅಂದರೆ ಅವರು ಒಂದು ನೋಟನ್ನು ನೋಡುವುದಾಗಿರ್ಬೋದು, ಅವ್ರಿಗೆ ಕಣ್ಣು ಕಾಣಲ್ಲ, ಆದರೂ ಕೂಡ ಅವ್ರು ಏನಪ್ಪ ಅಂತಂದರೆ 100 ರೂಪಾಯಿ ನೋಟ್ ಇದ್ದರೆ ಇದೇ 100 ರೂಪಾಯಿ ನೋಟ್ ಅಂತ ಕಂಡುಹಿಡಿತಾರೆ. ಈ ರೀತಿಯಾಗಿರುವುದೇ ಬ್ರೈಲ್ ಲಿಪಿ ಆಗಿರ್ತದೆ ನೋಡಿ. ಈ ವಿಶ್ವ ಬ್ರೈಲ್ ದಿನದ ಉದ್ದೇಶ ಏನಾಗಿದೆ ಅಂದ್ರೆ, ದೃಷ್ಟಿಯ ಕೊರತೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಶಿಕ್ಷಣ, ಸ್ವಾತಂತ್ರ್ಯ ಹಾಗೂ ಸಮಾನ ಅವಕಾಶಗಳು ಒದಗಿಸುವ ಬ್ರೈಲ್ ಲಿಪಿಯ ಅಗತ್ಯವನ್ನು ಸಾರುವುದಾಗಿದೆ. ಈ ಬ್ರೈಲ್ ಲಿಪಿಯ ಮೂಲಕ ಏನಪ್ಪ ಅಂತಂದರೆ ವ್ಯಕ್ತಿಗಳಲ್ಲಿ ಶಿಕ್ಷಣ, ಸ್ವಾತಂತ್ರ್ಯ ಮತ್ತು ಸಮಾನತೆಗಳನ್ನು ನೀಡುವುದು ಬಯಸುತ್ತಾರೆ. ಈ ಬ್ರೈಲ್ ದಿನದ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ಎಷ್ಟು ಮಾಹಿತಿ